ಪಂಚಭೂತಗಳಲ್ಲಿ ಒಂದಾದ ಸೃಷ್ಟಿಯ ಜೀವಮೂಲ ಜಲ. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ನೀರು ಜೀವಮೂಲ. ನೀರಿಲ್ಲದೆ ನಾವಿಲ್ಲ. ಆದರೆ ಕಳೆದ ಕೆಲ ದಶಕಗಳಿಂದ ನಿರಂತರವಾಗಿ ಹವಾಮಾನದಲ್ಲಾಗುತ್ತಿರುವ ಬದಲಾವಣೆ, ನಗರಗಳು ಬೆಳೆದಂತೆಲ್ಲ ಹೆಚ್ಚುತ್ತಿರುವ ಜನಸಂಖ್ಯೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಹೆಚ್ಚಿದ ನೀರಿನ ಬಳಕೆ ಹಾಗೂ ಮಳೆಯ ಅಭಾವದಿಂದಾಗಿ ಇಂದು ಅಪಾಯಕಾರಿ ಮಟ್ಟದಲ್ಲಿ ಅಂತರ್ಜಲದ ಪ್ರಮಾಣ ಕಡಿಮೆ ಆಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಇದೇ ರೀತಿ ನೀರು ಭೂಮಿಯ ಮೇಲಿಂದ ಕಣ್ಮರೆಯಾಗುತ್ತಾ ಹೋದರೆ ಮುಂದೊಂದು ದಿನ ಜಾಗತಿಕ ಬಿಕ್ಕಟ್ಟಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯ ಮೇಲೆ ನೀರೇ ಇಲ್ಲದಂತಾದರೂ ಆಶ್ಚರ್ಯವಿಲ್ಲ. ಫಲವತ್ತಾದ ಕೆಂಪು ಮಣ್ಣು ಹೊಂದಿರುವ ಭೌಗೋಳಿಕ ಪ್ರದೇಶ, ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾದ ಶೈಕ್ಷಣಿಕ ನಗರ, ಕರ್ನಾಟಕದಲ್ಲೇ ಅತಿ ಹೆಚ್ಚು ರಾಗಿ ಹಾಗೂ ತೆಂಗು ಉತ್ಪಾದನೆಗೆ ಹೆಸರುವಾಸಿಯಾಗಿ ಕಲ್ಪತರು ನಾಡು ಎಂದೇ ಪ್ರಖ್ಯಾತವಾದ ಜಿಲ್ಲೆ ತುಮಕೂರು. ಆದರೆ ಕಳೆದ ಕೆಲ ದಶಕಗಳಿಂದ ನೀರಿನ ಅಭಾವ ತುಮಕೂರಿನ ಜನರನ್ನ ಇನ್ನಿಲ್ಲದಂತೆ ಕಾಡಿತ್ತು. 35 ವರ್ಷದಿಂದ ನಮಗೆ ವ್ಯವಸಾಯ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಕೆರೆ ತುಂಬಿದ್ದಷ್ಟೇ. ಯಾಕೆ ಅಂತಂದರೆ ನಾವು ವ್ಯವಸಾಯನೇ ಮಾಡೋಕ್ಕೆ ಬೋರ್ಗಳು ಕೊರೆಸಿ ಅಲ್ಲೇ ಇಲ್ಲಿ ನಾವು ಕೈ ಬಿಟ್ಟಿದ್ವಿ, ಸಾಕಾಯಿತು. ಶಿರಾದಾಗೆಲ್ಲ ಟೌನ್ನಾಗೆ ನಾವು ಅಂಗಡಿ ಮಾಡ್ಕೊಂಡು ಬೇರೆನ ಕೆಲಸ ಮಾಡ್ತಾಯಿದ್ವಿ. ಈಗ ನಾವೇ ಈ ಪ್ಲಾಟ್ನಾಗೆ ಹೆಚ್ಚು ಕಮ್ಮಿನ 5-6 ಬೋರ್ ಕೊರೆಸಿದ್ವಿ. 5-6 ಬೋರ್ ಕೊರೆಸಿದ್ರೂ ನೀರು ಸಿಗ್ತಿರ್ಲಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ನದಿಗಳು ಹರಿಯದೇ ಇರುವುದರಿಂದ ಕರ್ನಾಟಕದ ಬರಪೀಡಿತ ಜಿಲ್ಲೆ ಎಂಬ ಕುಖ್ಯಾತಿಯನ್ನು ಸಹ ಪಡೆದಿತ್ತು. ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ನದಿಗಳಿಲ್ಲ ಎಂಬ ಕೊರಗನ್ನ ಅಲ್ಲಿನ ಜನರು ಹೆಚ್ಚಿನ ಕೆರೆಗಳನ್ನು ನಿರ್ಮಿಸುವುದರ ಮುಖಾಂತರ ನೀಗಿಸಿದ್ದರು. ಮೊದಲೆಲ್ಲ ಮಳೆಯಾಧಾರಿತ ಕೃಷಿ ಮಾಡುತ್ತಿದ್ದ ರೈತರು ನಗರಗಳು ಬೆಳೆದಂತೆ ನಗರಗಳ ಅವಶ್ಯಕತೆಗೆ ತಕ್ಕಂತೆ ಬೇಡಿಕೆಯನ್ನು ಪೂರೈಸಲು ಹೆಚ್ಚೆಚ್ಚು ನೀರನ್ನು ಉಪಯೋಗಿಸಲು ಶುರು ಮಾಡಿದರು. ಅದಕ್ಕಾಗಿ ಹೆಚ್ಚೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿದರು. ಜೊತೆಗೆ ಮಳೆಯ ಅಭಾವದಿಂದ ಅಂತರ್ಜಲದ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು. ಕೆರೆಗಳೆಲ್ಲ ನೀರಿಲ್ಲದೆ ಬರಡಾಗತೊಡಗಿದವು. ಮೊದಲೆಲ್ಲ 300-400 ಅಡಿಗೆ ಸಿಗುತ್ತಿದ್ದ ನೀರು 1500 ಅಡಿ ಕೊರೆದರೂ ನೀರು ಸಿಗದಂತ ಪರಿಸ್ಥಿತಿ ಎದುರಾಯಿತು. ಇದರಿಂದ ಜನರಿಗೆ ವ್ಯವಸಾಯಕ್ಕೆ ಮಾತ್ರವಲ್ಲದೆ ಕುಡಿಯಲು ಸಹ ನೀರಿನ ಕೊರತೆ ಕಾಡುತ್ತಿತ್ತು. ಜನಗಳು ಕೂಲಿ ಕಾರ್ಮಿಕರು ಸಿಟಿಗೆ ಗಾರೆ ಕೆಲಸಕ್ಕೆ ಅಲ್ಲಿ ಹೋಗಿ ದುಡಿತಾ ಇದ್ರು. ನಾವು ಇದುವರೆಗೂ ನಮ್ಮ ಭೂಮಿನಲ್ಲಿ ಮೊದಲು ಮಳೆ ಇಲ್ದಲೇ ನೀರು ಬಂಜರೆ ಆಗಿತ್ತು ಭೂಮಿಯೆಲ್ಲನ. ಸರ್ 1-1.5 ಸಾವಿರ ಕೊಡಿದ್ರು ಒಂದು ಡ್ರಾಪ್ ನೀರು ಇರ್ತಿಲ್ಲ, ಬರೀ ಬಂಡೆ ಧೂಳು ಬರೋದು. ನಾವು ವ್ಯವಸಾಯ ನಮ್ಮಲ್ಲಿ ಜೀವನ ಮಾಡ್ತಾ ಇರೋದು. 1,000 ಅಡಿ 1.5 ಅಡಿ ಇದ್ರು ನಮ್ಗೆ ನೀರು ಸಿಗ್ತಾ ಇರಲಿಲ್ಲ. ಅನಾನುಕೂಲ ಜಾಸ್ತಿ ಆಗಿತ್ತು. 1000 ಅಡಿಗಳಿಗಿಂತ ಕೆಳಗೆ ಸಿಗುವ ನೀರಿನಲ್ಲಿ ಅತಿ ಹೆಚ್ಚಿನ ಫ್ಲೋರೈಡ್ ಅಂಶ ಇದ್ದು ಇದರ ಸೇವನೆ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿತು. ಅಮೃತ ಸಮಾನವಾಗಿದ್ದ ನೀರು ವಿಷವಾಗಿ ಪರಿಣಮಿಸಿತ್ತು. ಅಂತರ್ಜಲ ಕುಸಿತದಿಂದ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದ ತುಮಕೂರಿನ ರೈತರು ಕೃಷಿ ಮಾಡುತ್ತಿದ್ದ ತಮ್ಮ ಭೂಮಿಗಳಿಗೆಲ್ಲ ಹೆಚ್ಚಾಗಿ ನೀಲಗಿರಿಯನ್ನ ಪ್ಲಾಂಟೇಶನ್ ಮಾಡಿದರು. ಇದರಿಂದಾಗಿ ಅಂತರ್ಜಲ ಮಟ್ಟ ಮತ್ತಷ್ಟು ಕುಸಿಯಿತು. ಕಲ್ಪತರು ನಾಡು ಎಂದೇ ಪ್ರಸಿದ್ಧಿಯಾಗಿದ್ದ ಜಿಲ್ಲೆಯಲ್ಲಿ ನೀರಿಗೆ ಕೊರತೆ ಉಂಟಾಗಿ ಜನರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಸ್ವತಃ ರೈತರ ಮಗನಾಗಿದ್ದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಪೀಡಿತ ಜಿಲ್ಲೆಯಾಗಿದ್ದ ತುಮಕೂರಿನ ರೈತರ ನೀರಿನ ಬವಣೆಯನ್ನು ಅರಿತು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಹಲವು ಏತ ನೀರಾವರಿ ಯೋಜನೆಗಳ ಮುಖಾಂತರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಹಾಗೂ ಅದರಿಂದ ಅಂತರ್ಜಲ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಹಲವು ಏತ ನೀರಾವರಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಮುಖವಾಗಿ ಚಿಕ್ಕನಾಯಕನಹಳ್ಳಿ ಏತ ನೀರಾವರಿ ಯೋಜನೆ ಮುಖಾಂತರ 126 ಕೆರೆಗಳಿಗೆ
ಹಾಗೂ ಗುಬ್ಬಿ ತಾಲೂಕಿನಲ್ಲಿ 6 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಎತ್ತಿನಹೊಳೆ ಏತ ನೀರಾವರಿ ಯೋಜನೆಯ ಮುಖಾಂತರ ತಿಪಟೂರು ತಾಲೂಕಿನಲ್ಲಿ 91 ಕೆರೆಗಳು ಹಾಗೂ ಹೇಮಾವತಿ ನಾಲೆಯಿಂದ 14 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಮಲ್ಲಘಟ್ಟ ಕೆರೆಕೋಡಿ ಹಳ್ಳದಿಂದ ತುರುವೇಕೆರೆ ತಾಲೂಕಿನಲ್ಲಿ 29 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಪ್ರಗತಿಯಲ್ಲಿದೆ. ಎತ್ತಿನಹೊಳೆ ಯೋಜನೆಯ ಮುಖಾಂತರ ಕೊರಟಗೆರೆ ತಾಲೂಕಿನಲ್ಲಿ 62 ಕೆರೆಗಳು ಹಾಗೂ ಮಧುಗಿರಿ ತಾಲೂಕಿನಲ್ಲಿ 45 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳಿಗೆ ಚಾಲನೆ ದೊರೆತಿದ್ದು ಕೆಲಸ ಪ್ರಗತಿಯಲ್ಲಿದೆ. 2023ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳಾಗಿ ಶ್ರೀ ಎನ್.ಎಸ್. ಬೋಸರಾಜು ಅಧಿಕಾರಕ್ಕೆ ಬರುತ್ತಾರೆ. ಸ್ವತಃ ರಾಯಚೂರಂತ ಬರದ ಪ್ರದೇಶದಲ್ಲಿ ಇದ್ದು ನೀರಿನ ಮಹತ್ವವನ್ನು ತಿಳಿದಿದ್ದ ಹಾಗೂ ನೀರಾವರಿ ಇಲಾಖೆಗಳಲ್ಲಿ ದುಡಿದು ಅನುಭವವಿದ್ದ ಬೋಸರಾಜು ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಂತರ್ಜಲ ಅಭಿವೃದ್ಧಿಯ ಕೆಲಸಗಳಿಗೆ ಮತ್ತಷ್ಟು ವೇಗ ಹಾಗೂ ಪ್ರೋತ್ಸಾಹ ಸಿಗುತ್ತಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜನಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ ಜಾನುವಾರುಗಳಿಗೆ ಜೀವನಕ್ಕೆ ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ನೇತೃತ್ವದ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯು ಸಾಕಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿ ಇನ್ನೂ ಹಲವಾರು ಯೋಜನೆಗಳನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿದೆ. ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನು ನಿರ್ಮಿಸುವುದು, ಇರುವ ಕೆರೆಗಳನ್ನು ದುರಸ್ತಿ, ಅಭಿವೃದ್ಧಿ, ಬಾಂಧರಗಳು, ಬ್ಯಾರೇಜ್ಗಳನ್ನು, ಬ್ರಿಡ್ಜ್ಗಳು ನಿರ್ಮಾಣ, ಏತ ನೀರಾವರಿ, ಕಿರು ನೀರಾವರಿ ಯೋಜನೆಗಳಿಗೂ ಮೂಲತಃ ದೇಶದಲ್ಲಿ ಸಂಸ್ಕರಿಸಿದ ನೀರು ಮರುಬಳಕೆಯಲ್ಲಿ ಮಾದರಿ ರಾಜ್ಯವಾಗಿದೆ. ಹಾಗೆಯೇ ನೀರು ಸಂಗ್ರಹಕ್ಕೆ ಅಗತ್ಯ ನೀರು ಪೂರೈಕೆಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿ ಕಾರ್ಯನಿರ್ವಹಿಸಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ದಾಖಲೆ ಮಟ್ಟದಲ್ಲಿ ಕೊಳವೆ ಬಾವಿಗಳನ್ನು ಮಂಜೂರು ಮಾಡಿ ರೈತರಿಗೆ ನೀರಿನ ಭದ್ರತೆಯನ್ನು ಒದಗಿಸಿದ್ವಿ. ನಮ್ಮ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಕೃಷಿ, ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ನೀರಿನ ಭದ್ರತೆ ಒದಗಿಸುವ ಯೋಜನೆಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದೆ. ಸುಸ್ಥಿರ ಅಂತರ್ಜಲ ನಿರ್ವಹಣೆಗೆ ಅಟಲ್ ಭೂ ಜಲ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಹರಿವ ನದಿ ಹಾಗೂ ಹಳ್ಳಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ಈ ಚೆಕ್ ಡ್ಯಾಂಗಳಲ್ಲಿ ಸಂಗ್ರಹವಾಗುವ ನೀರಿನಿಂದ ಅಂತರ್ಜಲದ ಮಟ್ಟ ಏರಿಕೆಯಾಗಿ ಚೆಕ್ ಡ್ಯಾಂಗಳ ಸುತ್ತಮುತ್ತ ಇರುವ ಬಾವಿ ಮತ್ತು ಬೋರ್ವೆಲ್ಗಳಲ್ಲಿ ನೀರು ದೊರೆಯುವುದರಿಂದ ರೈತರಿಗೆ ವ್ಯವಸಾಯಕ್ಕೆ ನೀರು ದೊರಕುವುದಲ್ಲದೆ ಕುಡಿಯುವ ನೀರಿನ ಬಳಕೆಗೂ ನೀರು ಲಭ್ಯವಾಗುತ್ತದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಊರ ಮುಂದಿನ ಕೆರೆ ಸುತ್ತಲಿನ ಗ್ರಾಮಗಳ ರೈತರ ಏಕೈಕ ನೀರಿನ ಮೂಲವಾಗಿದ್ದು, ಸರಿಯಾದ ನಿರ್ವಹಣೆ ಇಲ್ಲದೆ ಕೆರೆಯಲ್ಲಿ ಗಿಡಗಂಟೆ ಬೆಳೆದು ಹೂಳು ತುಂಬಿ ಸರಿಯಾಗಿ ನೀರು ನಿಲ್ಲದೆ ಹಾಳಾಗಿದ್ದ ಕೆರೆಯನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 1,50,00,000 ವೆಚ್ಚದಲ್ಲಿ ಹಾಳಾಗಿದ್ದ ಕೆರೆಯ ಕೋಡಿಯನ್ನು ದುರಸ್ತಿ ಮಾಡಿ ಹೂಳು ತೆಗೆಸಿ ಕೆರೆಯ ಏರಿಯನ್ನು ಎತ್ತರಿಸುವ ಮೂಲಕ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಿ ಕೆರೆಗೆ ಹೊಸ ರೂಪ ನೀಡಲಾಗಿದೆ. ಇದರಿಂದ ಕೆರೆಯ ಸುತ್ತಮುತ್ತಲಿನ ಸುಮಾರು 152 ಹೆಕ್ಟೇರ್ ಕೃಷಿ ಭೂಮಿಗೆ ಉಪಯೋಗವಾಗಲಿದ್ದು, ಕೆರೆಯ ವ್ಯಾಪ್ತಿಯಲ್ಲಿ ಬರುವ ಸಾವಿರಾರು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಪ್ರಮಾಣ ಏರಿಕೆಯಾಗಿ ರೈತರಿಗೆ ಉಪಯೋಗವಾಗಿದೆ. ತಿಪಟೂರು ತಾಲೂಕಿನ ಮತ್ತೊಂದು ಕೆರೆಯಾದ ಕೆರಗೋಡಿ ದೊಡ್ಡ ಕೆರೆಯನ್ನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 1,50,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಪಾಳು ಬಿದ್ದಂತಾಗಿದ್ದ ಕೆರೆಯ ಹೂಳು ತೆಗೆಸಿ ಕೆರೆ ಕೋಡಿಯನ್ನ ಹೊಸದಾಗಿ ನಿರ್ಮಿಸಿ ಕೆರೆಯ ಕಾಲುವೆ ವ್ಯವಸ್ಥೆಯನ್ನ ಸರಿಪಡಿಸಲಾಗಿದೆ. ಕೆರೆಯ ಅಭಿವೃದ್ಧಿಯಿಂದಾಗಿ ಸುತ್ತಲಿನ ಸುಮಾರು 54 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ವರ್ಷವಿಡೀ ನೀರಿನ ಸೌಲಭ್ಯ ದೊರಕುತ್ತಿದೆ. ಇದರಿಂದ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದ ಸಾವಿರಾರು ಕುಟುಂಬಗಳಿಗೆ ವರದಾನವಾಗಿದೆ. ಕೆರೆಯಲ್ಲಿ ನೀರು ತುಂಬಿದ್ದರಿಂದ ಅಂತರ್ಜಲದ ಪ್ರಮಾಣವು ಏರಿಕೆಯಾಗಿದ್ದು, ಬತ್ತಿದ್ದ ಬೋರ್ವೆಲ್ಗಳಿಗೆ ಮರುಜೀವ ಬಂದಂತಾಗಿದೆ.
ಇದರಿಂದ ಪರೋಕ್ಷವಾಗಿ ಕೃಷಿಗೆ ಹಾಗೂ ಕುಡಿಯಲು ಸಹ ನೀರು ದೊರಕುತ್ತಿದೆ. ನೀರಾವರಿ ಸಮಸ್ಯೆಗಳಿಂದ ಬೇಸತ್ತಿದ್ದ ತುಮಕೂರು ತಾಲೂಕಿನ ಊರು ಕೆರೆ ಸುತ್ತಮುತ್ತಲಿನ ಕೃಷಿಕರ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಊರು ಕೆರೆಯನ್ನ ಸುಮಾರು 3 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಕೆರೆಯಲ್ಲಿ ತುಂಬಿದ್ದ ಹೂಳನ್ನು ತೆಗೆಸಿ ಕೆರೆಯ ವಿಸ್ತೀರ್ಣವನ್ನು ಹೆಚ್ಚಿಸಿ ಕೆರೆಯ ನೀರಿನ ಸಂಗ್ರಹಣ ಮಟ್ಟವನ್ನು ಹೆಚ್ಚಿಸಲಾಗಿದೆ. ಕೆರೆಗೆ ಹೊಸದಾಗಿ ಕೋಡಿ ಕಟ್ಟಿ ಕೆರೆಯಿಂದ ಕೃಷಿ ಭೂಮಿಗೆ ನೀರಾವರಿ ಸಂಪರ್ಕವನ್ನು ಕಲ್ಪಿಸುವ ಸಣ್ಣ ಸಣ್ಣ ಕಾಲುವೆಗಳನ್ನು ನಿರ್ಮಿಸಿ ಕೆರೆಯ ಸುತ್ತಲಿನ ಸುಮಾರು 75 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಕೆರೆಯ ಅಭಿವೃದ್ಧಿ ಕಾರ್ಯದಿಂದಾಗಿ ಸ್ಥಳೀಯವಾಗಿ ಬತ್ತಿದ್ದ ಅಂತರ್ಜಲದ ಪ್ರಮಾಣದಲ್ಲಿ ಏರಿಕೆಯಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿಯೂ ನೀರು ದೊರಕುತ್ತಿದೆ. ಇದರಿಂದ ರೈತರು ಬೇಸಿಗೆಯಲ್ಲಿಯೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂತಾಗಿದೆ. ತುಮಕೂರು ತಾಲೂಕಿನ ದೇವರಾಯಪಟ್ಟಣ ಕೆರೆಯು ಮಳೆಗಾಲದಲ್ಲಿ ಕೋಡಿ ಬಿದ್ದು ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅನಾನುಕೂಲವಾಗುತ್ತಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುವ ಉದ್ದೇಶದಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 2 ಕೋಟಿ ವೆಚ್ಚದಲ್ಲಿ ಕೆರೆಯಲ್ಲಿ ತುಂಬಿದ್ದ ಹೂಳನ್ನು ತೆಗೆಸಿ ಕೆರೆಗೆ ಹೊಸದಾಗಿ ಕೋಡಿ ಕಟ್ಟಿ ಕೆರೆಯಿಂದ ಕೃಷಿ ಭೂಮಿಗೆ ನೀರಾವರಿ ಸಂಪರ್ಕವನ್ನು ಕಲ್ಪಿಸುವ ಸಣ್ಣ ಸಣ್ಣ ಕಾಲುವೆಗಳನ್ನು ನಿರ್ಮಿಸಿ ಕೆರೆಯ ಸುತ್ತಲಿನ ಸುಮಾರು 188 ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಕೆರೆಯ ಅಭಿವೃದ್ಧಿ ಕಾರ್ಯದಿಂದಾಗಿ ಸ್ಥಳೀಯವಾಗಿ ಬತ್ತಿದ್ದ ಅಂತರ್ಜಲದ ಪ್ರಮಾಣದಲ್ಲಿ ಏರಿಕೆಯಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿಯೂ ನೀರು ದೊರಕುತ್ತಿದೆ. ಇದರಿಂದ ರೈತರು ಬೇಸಿಗೆಯಲ್ಲಿಯೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂತಾಗಿದೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿಯ ಕರಡಿಕಲ್ಲು, ಹರದಗೆರೆ, ಬೋಗಸಂದ್ರ, ಈಚಲಕಾವಲು ಗ್ರಾಮಕ್ಕೆ ಹೊಂದಿಕೊಂಡಂತೆ ಹರಿಯುವ ಸಿಂಗದಹಳ್ಳಿ ಹತ್ತಿರದ ನಾಲೆಗೆ ಅಡ್ಡಲಾಗಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರಣಿ ಚೆಕ್ ಡ್ಯಾಂ ಹಾಗೂ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ಕಾಮಗಾರಿಗಳಿಂದಾಗಿ ಸುತ್ತಲಿನ ಗ್ರಾಮಸ್ಥರ ನೀರಾವರಿ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದ್ದು ಕೃಷಿಗೆ ಸಮರ್ಪಕ ನೀರಿನ ವ್ಯವಸ್ಥೆಯಾಗಿದೆ. ಸ್ಥಳೀಯವಾಗಿ ಬತ್ತಿದ್ದ ಅಂತರ್ಜಲವು ಅಭಿವೃದ್ಧಿಯಾಗಿ 13 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ದೊರಕುತ್ತಿದೆ. ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಬಿ ರಂಗಪುರದ ಹತ್ತಿರ ಹರಿಯುವ ಹಳ್ಳಕ್ಕೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 1 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿದ್ದು ಇದರಿಂದ ಬಿ ರಂಗಪುರ ಹಾಗೂ ಸುತ್ತಲಿನ ಗ್ರಾಮಸ್ಥರ ನೀರಾವರಿ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದ್ದು ಕೃಷಿಗೆ ಸಮರ್ಪಕ ನೀರಿನ ವ್ಯವಸ್ಥೆಯಾಗಿದೆ. ಸ್ಥಳೀಯವಾಗಿ ಬತ್ತಿದ್ದ ಅಂತರ್ಜಲವು ಅಭಿವೃದ್ಧಿಯಾಗಿ ಸುಮಾರು 13 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ದೊರಕುತ್ತಿದೆ. ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಕುಸಿತದಿಂದ ಬೋರ್ವೆಲ್ಗಳಲ್ಲಿ ಹಾಗೂ ಬಾವಿಗಳಲ್ಲಿ ನೀರಿಲ್ಲದೆ ಜನಗಳಿಗೆ ಹಾಗೂ ಜಾನುವಾರುಗಳಿಗೂ ಕುಡಿಯಲು ನೀರಿನ ಸಮಸ್ಯೆ ತಲೆದೋರಿತ್ತು. ಬೋರ್ವೆಲ್ಗಳು ಬತ್ತಿದ್ದರಿಂದ ವ್ಯವಸಾಯಕ್ಕೂ ನೀರಿನ ತೊಂದರೆ ಉಂಟಾಗಿ ಜನರಿಗೆ ಸಮಸ್ಯೆಯಾಗಿತ್ತು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಹೊನ್ನವಳ್ಳಿ ಹತ್ತಿರದ ಕೆರೆಕೋಡಿ ಹಳ್ಳಕ್ಕೆ ಸುಮಾರು 1 ಕೋಟಿ 60 ಲಕ್ಷ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿದ್ದು ಇದರಿಂದ ಅಂತರ್ಜಲದ ಪ್ರಮಾಣ ಏರಿಕೆಯಾಗಿದ್ದು ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದೆ. ಜಿಲ್ಲೆಯಲ್ಲಿ ಹೊಸ ಇಂಗು ಕೆರೆಗಳನ್ನು ನಿರ್ಮಿಸಿ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸುವುದು ಹಾಗೂ ಕೆರೆಗಳ ಆಧುನೀಕರಣ, ಏರಿಯನ್ನು ಬಲಪಡಿಸುವುದು, ಕೋಡಿಯ ದುರಸ್ತಿ, ನಾಲೆಗಳ ಲೈನಿಂಗ್ ಮುಂತಾದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಅದರಿಂದ ಅಂತರ್ಜಲವನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನೂ ಸಹ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಮಾಡುತ್ತಿದ್ದು ಇದರಿಂದ ತೆರೆದ ಬಾವಿಗಳಲ್ಲಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಪರೋಕ್ಷವಾಗಿ ನೀರಾವರಿಗೆ ಉಪಯೋಗವಾಗುತ್ತದೆ. ತುಮಕೂರು ಜನರ ನೀರಿನ ಬವಣೆಯನ್ನ ಶಾಶ್ವತವಾಗಿ ಹೋಗಲಾಡಿಸಲು ಹಾಗೂ ತುಮಕೂರನ್ನು ಮತ್ತೆ ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಸರ್ಕಾರ ಕೈಗೊಂಡ ಹಲವು ಯೋಜನೆಗಳು ಯಶಸ್ವಿಯಾಗಲು ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ದೂರದೃಷ್ಟಿ ಮತ್ತು ಮಂತ್ರಿಗಳಾದ ಶ್ರೀ ಎನ್.ಎಸ್. ಬೋಸರಾಜು ಹಾಗೂ ತುಮಕೂರು ವಿಭಾಗದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಕಾರ್ಮಿಕರ ನಿರಂತರ ಪರಿಶ್ರಮ. ಈ ಯೋಜನೆ ಜಾರಿಯಾದ ಕೆಲವೇ ವರ್ಷಗಳಲ್ಲಿ ಫಲಿತಾಂಶವನ್ನು ನೀಡಲು ಶುರು ಮಾಡಿದೆ. ತುಮಕೂರಿನ ಪರಿಸ್ಥಿತಿ ಈಗ ಸಂಪೂರ್ಣ ಬದಲಾಗಿದೆ. ಬರದ ನಾಡಾಗಿದ್ದ ತುಮಕೂರು
ಈಗ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಾಗಿದೆ. ಸಾವಿರದ 200-400 ಹಾಕಿರೋನು ನೀರಿರಲಿಲ್ಲ. ಈಗ ಬರೀ 400, 350, 150ರಿಂದಲೂ ನೀರು ಒಳ್ಳೆ ಸೇಪೇಜ್ ಐತಿ. ಆಮೇಲೆ ಮಳೆ ಬೋರ್ಗಳಾಗೆ ನೀರು ಒಳ್ಳೋಕ್ಕೈತಿ, ಬಾವಿಗಳಿಗೆಲ್ಲ ನೀರು ಒಳ್ಳೋಕ್ಕೈತೆ. ಅಂಥ ಸಮೃದ್ಧಿ ಆಗೈತಿ ಮೊದಲು ಇದ್ರಾಗಿ. ಹೇಮಾವತಿ ಚಾನಲ್ಲು ಆದಮೇಲೆ ಜಯಚಂದ್ರರ ಹೇಮಾವತಿ ಚಾನಲ್ಲು ಸಿರಾ ಕಳ್ಳಂಬೆಳದಿಂದ ನಮ್ಮ ಮದ್ಲೂರು ಕೆರೆಗೆ ಬಂದ ಮೇಲೆ ನಮಗೆ ಭಾಳ ಅನುಕೂಲ ಆಯ್ತು. ಇವತ್ತು ನೋಡ್ರಿ ಅಡಿಕೆ ಗಿಡ ಇಕ್ಕಿದ್ದೀವಿ, ನಾವು ಹೂವಿನ ಗಿಡ ಹಾಕ್ಸಿದ್ದೀವಿ. ಈಗ ಬಾವಿನಾಗೇನೆ ಕೈಗೆ ಸಿಗ್ತವೆ ನೀರು, ಅಷ್ಟು ನೀರಿದೆ. ಆಮೇಲೆ ಮಳೆ ಬೋರ್ಗಳಿದ್ವು, ಆ ಮಳೆ ಬೋರ್ಗಳು ಅಷ್ಟೇ, ಅವೆಲ್ಲ ಕೈಗೆ ಸಿಗ್ತಾ ಇದ್ದಾವೆ ನೀರು ಇವತ್ತು ಹೇಳ್ಬೇಕು ಅಂತಂದರೆ. ಇದಕ್ಕೆಲ್ಲ ಮೂಲ ಹೇಮಾವತಿ ಬಿಟ್ಟರೆ ಬೇರೆ ನಮಗೆ ವಾಟರ್ ಸೋರ್ಸ್ ಯಾವುದೂ ಇಲ್ಲವೇ ಇಲ್ಲ. ಹೇಮಾವತಿ ನೀರು ಬರಬೇಕು, ಈ ಕಡೆನೇ ನಮಗೆ ಈ ವ್ಯವಸಾಯ ನಾವು ಮಾಡಬೇಕು. ಅದು ಬಂದಿರೋದ್ರಿಂದಲೇ ಇವತ್ತು ನಾವು ಉದ್ಧಾರ ಆಗ್ತಾ ಇದ್ದೀವಿ. 2017 ಅಕ್ಟೋಬರಲ್ಲಿ ನೀರು ಬಿಟ್ಟಿದ್ರು. ಆ 2017ರಲ್ಲಿ ನೀರು ಬಿಟ್ಟಾದ ಸಂದರ್ಭದಾಗೆ ಆವಾಗ ನಮಗೆ ಇಲ್ಲಿ ಸ್ವಲ್ಪ ನೀರಿಂದು ವ್ಯವಸ್ಥೆ ಕಾಣಿಸ್ತು. ಬೋರ್ಗಳಿಗೆಲ್ಲ ನೀರು ಸೀಪೇಜ್ ಆಗಿ ಸ್ವಲ್ಪ ಏನಾದರೂ ವ್ಯವಸಾಯ ಮಾಡೋಕ್ಕೆ ಅಂತ ಅನುಕೂಲ ಆಯಿತು. ಯಾವಾಗಲೂ ಸಿದ್ದರಾಮಯ್ಯರೇ ಇದ್ದರು, ಈಗಲೂ ಸಿದ್ದರಾಮಯ್ಯರೇ ಇದ್ದರೆ. ಇವಾಗಲೂ ಕೂಡ ನಮಗೆ ಮಳೆನೇ ಇರಲಿಲ್ಲ ಈ ವರ್ಷ ಹೇಳ್ಬೇಕು ಅಂತಂದರೆ. ಅಷ್ಟು ನೀರು ಇವಾಗ ಹೇಮಾವತಿಯಿಂದ ಸುಮಾರು ಮದ್ಲೂರು ಕೆರೆ ತುಂಬಿ ಕೋಡಿ ಬಿದ್ದು ಏಕ ಬರ ಅಂತ ಹೆಚ್ಚು ಕಮ್ಮಿ 30 ಕೆರೆಗಳು ತುಂಬಿದ್ದಾವೆ. 30-35 ಕೆರೆಗಳು ತುಂಬಿ ಕೋಡಿ ಬಿದ್ದು ಇವತ್ತು ನಾವು ಸಂತೃಪ್ತಿಯಾಗಿ ಇದ್ದೀವಿ ಅಂತಂದರೆ ಈ ಸರ್ಕಾರದಿಂದಲೇ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಿಂದಲೇ ನಾವಿದ್ದೀವಿ. ಅಂತರ್ಜಲ ಅಭಿವೃದ್ಧಿಯಾಗಿದೆ, ಕೆರೆಗೆ ನೀರು ಬಂದಿರೋದ್ರಿಂದ ನಮಗೆ ಆಳನೂ ಆಗಿದೆ, ಮಣ್ಣು ತೆಗೆದು ಈಗ ಒಳ್ಳೆ ನೀರು ಇದೆ. ಈಗೆಲ್ಲ ಒಳ್ಳೆ ಬಾವಿಲಿ ಬೋರಲ್ಲಿ ಒಳ್ಳೆ ಇಂಪ್ರೂವ್ ಆಗಿ ರೈತರುಗಳೆಲ್ಲ ಅನುಕೂಲ ಆಗಿದೆ. ಕೆರೆಗಳಲ್ಲಿ ನೀರು ತುಂಬಿದ್ದರಿಂದ ಆ ಭಾಗದಲ್ಲಿ ಅಂತರ್ಜಲದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿ 200-300 ಅಡಿಗೆಲ್ಲ ನೀರು ಸಿಗುವಂತಾಗಿದೆ. ಬತ್ತಿದ ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ ನೀರು ಬಂದು ಈ ಭಾಗದ ರೈತರು ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವಂತಾಗಿದೆ. ಕೇವಲ ಮಳೆ ಆಧಾರಿತ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದ ರೈತರು ಭತ್ತ, ರಾಗಿ, ಹೂ, ತರಕಾರಿ ಮುಂತಾದ ವಿವಿಧ ಬೆಳೆಗಳನ್ನು ಬೆಳೆದು ಅದರಲ್ಲಿ ಸಫಲತೆಯನ್ನ ಕಂಡಿದ್ದಾರೆ. ಅಂತರ್ಜಲ ಅಭಿವೃದ್ಧಿಯಿಂದ ಕೇವಲ ಕೃಷಿ ಮಾತ್ರವಲ್ಲದೆ ಹೈನುಗಾರಿಕೆಯಲ್ಲಿಯೂ ಪ್ರಗತಿ ಹೊಂದಿ ದಿನನಿತ್ಯ ಸಾವಿರಾರು ಲೀಟರ್ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಬೆಂಗಳೂರು ಜನರ ಕೈ ಸೇರುತ್ತಿದೆ. ಜಿಲ್ಲೆಯಲ್ಲಿ ಅಂತರ್ಜಲದ ಅಭಿವೃದ್ಧಿಯಿಂದ ಆದ ದೊಡ್ಡ ಬದಲಾವಣೆ ಎಂದರೆ ಯುವ ಸಮುದಾಯವು ಮತ್ತೆ ಕೃಷಿಯತ್ತ ಮುಖ ಮಾಡಿರುವುದು. ಬೇರೆ ಹೊರಗಡೆ ಕೆಲಸ ಮಾಡ್ತಾ ಇದ್ವಿ, ಬೇರೆ ಕಡೆ ಶಿರಾದಾಗೆಲ್ಲ ಟೌನ್ನಾಗೆ ನಾವು ಅಂಗಡಿ ಮಾಡ್ಕೊಂಡು ಬೇರೆ ಬೇರೆನ ಕೆಲಸ ಮಾಡ್ತಾ ಇದ್ವಿ. ಆದರೆ ನಮಗೆ ಯಾಕೋ ಅಲ್ಲಿ ಸೊಟ್ಟಾಗಲಿಲ್ಲ. ನೀರು ಬಂದಮೇಲೆ ವ್ಯವಸಾಯ ಮಾಡೋಣ ಅಂತಂದೇಳಿ ನಾವು ವ್ಯವಸಾಯದ ಕಡೆ ಗಮನ ಕೊಟ್ವಿ. ಈಗ ಕೂಲಿ ಕೆಲಸಕ್ಕೆ ಅನುಕೂಲ ಆಗಿದೆ. ಈಗ ಹೂವಿನ ತೋಟ ಮಾಡ್ತಾರೆ, ಮತ್ತು ಈ ವ್ಯವಸಾಯದ್ದು ಕೀಳ್ಬೆಳೆ, ಇದು ಭತ್ತ, ರಾಗಿ ಎಲ್ಲ ಬೆಳೀತಾರೆ. ಈ ಬೆಳಗ್ಗೆ ಕೂಲಿ ಸಿಗೋದ್ರಿಂದ ಈಗ ಸಿಟಿ ಕಡೆ ವಲಸೆ ಹೋಗೋದು ತಪ್ಪಿದೆ. ಮೊದಲು ಬೆಂಗಳೂರಿಗೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರಿ, ಮೊದಲು ಯಾವುದೋ ಪ್ರೈವೇಟ್ ಕಂಪ್ನಿ ಎಲ್ಲನೂ. ಆಗ ಅಷ್ಟೊಂದು ಇದಿರ್ತಾ ಇಲ್ಲ. ಈಗ ಈ ಅಂತರ್ಜಲ ಸ್ವಲ್ಪ ಪಿಕಪ್ ಆದಮೇಲೆ ನಾವು ಇಲ್ಲೇ ಬಂದು ವ್ಯವಸಾಯ ನೋಡ್ಕೊಂಡು ನಾವು 4 ಜನಕ್ಕೆ ಇಲ್ಲೇ ಕೆಲಸ ಕೊಟ್ಟು ನಾವು ಇಲ್ಲೇ ಇದು ಮಾಡಿಸ್ತಾ ಇದ್ದೀವಿ ಆರಾಮಾಗಿ. ಈಗ ಕೆಲಸ ಹುಡುಕುತ್ತಾ ನಗರಗಳತ್ತ ಮುಖ ಮಾಡಿದ್ದ ಜನರು ನಗರ ಜೀವನವನ್ನು ತ್ಯಜಿಸಿ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಬಂದು ಕೃಷಿಯನ್ನೇ ಮುಖ್ಯ ಕಸುಬಾಗಿ ಮಾಡುತ್ತಿದ್ದಾರೆ. ಹೆಚ್ಚೆಚ್ಚು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸುತ್ತಿರುವುದರಿಂದ ಕೃಷಿಯಲ್ಲಿ ಸಿಗುವ ಆದಾಯವು ಗಣನೀಯವಾಗಿ ಏರಿಕೆಯಾಗಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆ ಸಚಿವರಾದ ಶ್ರೀ NS ಬೋಸರಾಜರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಪ್ರಸಕ್ತ 2025-26ನೇ ಆರ್ಥಿಕ ವರ್ಷದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರಾಜ್ಯಾದ್ಯಂತ ಕೆರೆಗಳ ಆಧುನೀಕರಣ, ಅಣೆಕಟ್ಟು ಮತ್ತು ಪಿಕಪ್, ಕಿಂಡಿ ಅಣೆಕಟ್ಟೆಗಳು, ಏತ ನೀರಾವರಿ ಯೋಜನೆಗಳು, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿ ಯೋಜನೆಗಳಡಿ ಒಟ್ಟಾರೆ 2,000 ಕೋಟಿ ರು ವೆಚ್ಚದ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಕೆರೆಗಳ ಸಂರಕ್ಷಣೆ, ಅಂತರ್ಜಲ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಇಲಾಖೆಯು ಹೆಚ್ಚುವರಿ ನಿಧಿ ಹಂಚಿಕೆ ಮಾಡಿದೆ. ಹಿಂದುಳಿದ ರೈತರಿಗೆ ಆರ್ಥಿಕತೆ ಒದಗಿಸುವ ಮೂಲಕ ಸಾಮಾಜಿಕ ಸ್ಥಾನ ಒದಗಿಸಲು ಇಲಾಖೆ ಮುಂದಾಗಿರುವುದು ಗಮನಾರ್ಹವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯು ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರವರ ಹಾಗೂ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ರವರ ಸಾರಥ್ಯದಲ್ಲಿ ರಾಜ್ಯದ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ.
ಎಲ್ಲ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು. ಮಹಿಳೆಯರು ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿ ಮತ್ತು ಕೃಷಿಯೇತರ ಕೆಲಸಗಳಲ್ಲಿ ಭಾಗಿಯಾಗುತ್ತಿರುವುದರಿಂದ ಮಹಿಳೆಯರ ಸಬಲೀಕರಣ ಮತ್ತು ಆದಾಯ ಹೆಚ್ಚಾಗಿರುವುದು ಸರ್ಕಾರದ ಈ ಯೋಜನೆ ಯಶಸ್ವಿ ಆಗಿರುವುದಕ್ಕೆ ಸಾಕ್ಷಿ. ಕೆರೆಗಳ ನೀರು ತುಂಬಿದಾಗಿಂದ ಬೋರ್ವೆಲ್ ನೀರು ಇವಾಗ ಕೆರೆ ತುಂಬಿದಾಗಿಂದ ಕೆಲಸಕ್ಕೆ ಸಿಗ್ತವೆ. ಅದರಿಂದ ಸಂಘ ಉಪಯೋಗ ಮಾಡ್ತೀವಿ, ಹಸಿರು ಬೇಸ್ಕೊತೀವಿ, ಕೆಲಸಕ್ಕೂ ಹೋಗ್ತೀವಪ್ಪ, ಕೆಲಸ ಸಿಗ್ತೈತೆ ಇವಾಗ. ಜಿಲ್ಲೆಯ ಕೆರೆ ಕಟ್ಟೆಗಳು ತುಂಬಿರುವುದರಿಂದ ಪ್ರಾಣಿ ಪಕ್ಷಿಗಳಿಗೂ ಉಪಯೋಗವಾಗಿದ್ದು ಪಕ್ಷಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಮರೆಯಾಗಿದ್ದ ಮೀನುಗಾರಿಕೆಗೆ ಮತ್ತೆ ಮರುಜೀವ ಬಂದಿದ್ದು ಒಟ್ಟಾರೆ ಜಿಲ್ಲೆಯ ಪ್ರವಾಸೋದ್ಯಮವು ಪ್ರಗತಿ ಹೊಂದಿರುವುದನ್ನು ಕಾಣಬಹುದು. ಕರ್ನಾಟಕ ಸರ್ಕಾರ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೀರಿಲ್ಲದೆ ಬರಡಾಗಿದ್ದ ತುಮಕೂರು ಜಿಲ್ಲೆಯ ಜನರ ಜೀವನವನ್ನ ಪುನರ್ರೂಪಿಸಲು ಹಾಗೂ ಜನರ ಬಾಳಲ್ಲಿ ಮತ್ತೆ ನಗುವನ್ನು ತರಲು ಮಾಡಿದ ಸತತ ಪ್ರಯತ್ನದ ಫಲ ಇಂದು ಬರದ ನಾಡಾಗಿದ್ದ ತುಮಕೂರು ಜಿಲ್ಲೆಯಲ್ಲಿ ಹಚ್ಚ ಹಸಿರು ನಳನಳಿಸುವಂತೆ ಮಾಡಿದ್ದು ಅಲ್ಲಿನ ಜನರ ಜೀವನವನ್ನೇ ಬದಲಾಯಿಸಿದೆ.